ಆರೋಪ ಮಾಡ್ತಾ ಇದ್ದಾರೆ. ಹಲೋ, ಎಸ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ ಯುಟಿ ಖಾದರ್ ಅವರೇ? ಹೌದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡಲು ಮತ್ತು ಸಂಸ್ಕೃತಿ ಉಳಿಸಿಕೊಳ್ಳಲು ಎಲ್ಲರೂ ಪ್ರಯತ್ನ ಮಾಡಬೇಕಾಗ್ತದೆ. ಪರಸ್ಪರ ಇವತ್ತು ರಾಜಕೀಯದ ಉದ್ದೇಶದಿಂದ ಇವತ್ತು ಆರೋಪ ಪ್ರತ್ಯಾರೋಪ ಮಾಡಿ ಏನು ಇವತ್ತು ಪ್ರಯೋಜನ ಇಲ್ಲ. ಮತ್ತೆ ನಾವು ಈಗ ನಮ್ಮ ಸಮಯ ಮತ್ತು ನಮ್ಮ ಆಲೋಚನೆಯನ್ನು ಹೇಗೆ ನಾವು ಶಾಂತಿ ಕಾಪಾಡಬೇಕು ನಾವು ಮೀಸಲು ಹೊರತು ಇಂಥದಕ್ಕೆಲ್ಲ ಈಗ ಉತ್ತರ ಕೊಡ್ಲಿಕ್ಕೂ ನಾನು ಹೋಗುದಿಲ್ಲ. ಈ ಕೆಸರಿಗೆ ಕಲ್ಲು ಬಿಸಾಡಿದ್ರೆ ನಮ್ಮ ಮುಖವೇ ಕೆಸರಾಗ ಇವರಿಗೆ ಏನಾಗ್ಲಿಕ್ಕೆ ಹೋಗುದೂ ಇಲ್ಲ. ಆದಾಗ ಇದು ಸಮಯ ಅಲ್ಲ, ಯಾವ ಸಮಯ ಬರ್ತದೆ ಆವಾಗ ಅವರಿಗೆ ನಾವು ಉತ್ತರ ಕೊಡ್ತೇವೆ. ಇನ್ನು ಯಾವ ಸಮಯ ಬರಬೇಕು ಯುಟಿ ಖಾದರ್ ಅವರೇ? ಎಷ್ಟು ಜನ ಆಯ್ತು ಜೀವ ಕಳ್ಕೊಳ್ತಾ ಇರೋದು? ಇವರ ಉತ್ತರ ಶರತ್ ಅವರ ಸಾವು ಕಣ್ಣು ಮುಂದೆ ಇದೆ, ಇನ್ನೊಬ್ರು ಸಾವು ಕಣ್ಣು ಮುಂದೆ ಇದೆ, ಸಾಲು ಸಾಲಾಗಿ ಹೆಣಗಳು ಉರುಳ್ತಾ ಇವೆ, ಅಲ್ಲಿ ಜನರು ಹೊರಗಡೆ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಶಾಲಾ ಕಾಲೇಜಿಗೆ ಮಕ್ಕಳು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಯಾವ ಪರಿಸ್ಥಿತಿ ಬೇಕು ಮಾತನಾಡೋದಕ್ಕೆ ಸರ್ಕಾರದ ಕಡೆಯಿಂದ? ಇವರ ಪರಿಸ್ಥಿತಿ ಯಾಕೆ ಅಂತ ಹೇಳಿದ್ರೆ, ಯಾರು ಇವತ್ತು ಈ ರಾಜ್ಯಕ್ಕೆ ಆರೋಪ ಮಾಡ್ತಾರೆ ಅವರು ಬಹುಶಃ ಆಲೋಚನೆ ಮಾಡಬೇಕು. ಈ ರೀತಿಯ ಘಟನೆ ಆಗದ ರೀತಿ ಹೇಗೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕು ಹೋಗ್ಬೇಕು ಹೊರತು ಈ ಸಂದರ್ಭದಲ್ಲಿ ಅಶ್ರಫ್ನ ಕೊಲೆ ಆಯಿತು, ಶರತ್ ಅವರ ಕೊಲೆ ಆಯಿತು, ಹಲವಾರು ಯುವಕರು ಇರಿತವಾಯಿತು, ಕಲ್ಲು ಬೀಸುವ ಸಂದರ್ಭದಲ್ಲಿ ಕೂತ್ಕೊಂಡು ಯಾರು ಮಾಡಿದ್ದಾರೆ ಯಾರು ಮಾಡಿಸಿದ್ದಾರೆ ಇವರಿಗೆ ತನಿಖೆಗಳಂತೆ ರಾಜ್ಯಕ್ಕೆ ನಾವು ಒಗ್ಗಟ್ಟಿನಿಂದ ಇದ್ದು ಪೊಲೀಸಿಗೆ ನೈತಿಕವಾಗಿ ಬೆಂಬಲ ಕೊಟ್ಟು ಪತ್ತೆ ಹಚ್ಚಲು ಪ್ರಯತ್ನ ಮಾಡೋ ಬದಲು ಎಲ್ಲಿಯ ಕೂತ್ಕೊಂಡು ಆರೋಪ ಪ್ರತ್ಯಾರೋಪ ಮಾಡಿ ಆಗ್ಬೇಕಾದ ಯುಟಿ ಖಾದರ್ ಅವರೇ, ತಮ್ಮದೇ ಸರ್ಕಾರ ಇರೋದು, ತಮ್ಮದೇ ಸರ್ಕಾರ ಆಕ್ಷನ್ ತಗೋಬೇಕಾಗಿರೋದು. 144 ಸೆಕ್ಷನ್ 42 ದಿನದಿಂದ ಜಾರಿಯಲ್ಲಿದೆ. ಒಂದು ಜಿಲ್ಲೆಯಲ್ಲಿ 42 ದಿನದಿಂದ 144 ಸೆಕ್ಷನ್ ಜಾರಿಯಲ್ಲಿದೆ ಅಂದ್ರೆ ಜನಜೀವನ ಹೇಗಿರ್ಬೇಕು? ಅದನ್ನ ಅರ್ಥ ಮಾಡಿ ನಾವೀಗ ನೀವು ಕೇಳಿದ ಪ್ರಶ್ನೆಗೆ ಬಗ್ಗೆ ಹೇಳಿದ್ರು. ಶೋಭಾ ಕಾತ್ರಾಜ್ ಹೇಳಿದಕ್ಕೆ ನೀವು ಉತ್ತರ ಕೇಳಿದಕ್ಕೆ ನಾನು ಹೇಳಿದ್ದು, ಅವರ ಉತ್ತರಕ್ಕೆ ನಾನು ಕೊಡುದಿಲ್ಲ. ಈಗ ಅದು ನಮಗೆ ಸಮಯ ಅಲ್ಲ. ಜನ ಕೇಳ್ತಾರೆ, ರಾಜಕಾರಣಿಗಳು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಜನರನ್ನ ಬಲಿ ಪಡ್ತಾ ಇದ್ದಾರೆ ಅನ್ನೋದು ಜನರ ಒಂದು ಪ್ರಶ್ನೆ. ಜನರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವ ಜನರಿಗೆ ಕೂಡ ಗೊತ್ತಿದೆ ರಾಜಕೀಯವಾಗಿ ಯಾರು ಬಲಿ ಕೊಟ್ಟಿದ್ದಾರೆ ಯಾರು ಬಲಿ ಕೊಡ್ತಾರಂತೇಳಿ ಕೂಡ ಬಹಳ ಚೆನ್ನಾಗಿ ಗೊತ್ತಿರುವಂತ ವಿಚಾರ. ಇಲ್ಲಿ ಪ್ರಶ್ನೆ ಏನಂತೇಳಿ ರಾಜ್ಯಕ್ಕೆ ಮೆಟ್ಟಿ ನಿಂತು ಧರ್ಮ ವಿಚಾರವನ್ನು ನಾವು ಮೇಲೆ ಮೆಟ್ಟಿ ನಿಂತು ಆ ಏಕತೆಗೆ ಒಗ್ಗಟ್ಟು ಸಾಕಲ್ಕೊಂದು ಅವಕಾಶ ಆಗ್ಬೇಕು. ಆದ್ರೆ ಹಾಗಾಗ್ತಾ ಇದೆಯಾ ಯುಟಿ ಖಾದರ್ ಅವರೇ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತಹ ಪರಿಸ್ಥಿತಿ ಇದೆಯಾ ಈಗ? ಖಂಡಿತವಾಗಿಯೂ ಇಲ್ಲ ಅಂತ ಇಲ್ಲ. ಪ್ರಯತ್ನಗಳು ಇವತ್ತು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಜಿಲ್ಲಾಡಳಿತ ಎಲ್ಲ ಶಾಸಕರು ನಾವೆಲ್ಲ ಸೇರಿ ಇವತ್ತು ಪ್ರಯತ್ನ ಆಗ್ತಾ ಇದೆ. ಪ್ರತಿಯೊಂದು ಘಟನೆ ಆಗದಲ್ಲಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ನಿತರ ಸಚಿವರು ಅಭ್ಯಾಸ ಆಗಿ ಬಿಟ್ಟಿದೆ. ಈ ಹಿಂದೆ ಅಶ್ರಫ್ನ ಕೊಲೆ ಆಯ್ತು, ಅವರು ಕೂತ್ಕೊಂಡು ಏನ್ ಮಾಡ್ತಾರೆ ಪತ್ರಿಕಾಗೋಷ್ಠಿ, ರಮಣಾತ್ರ ರಾಜೀನಾಮೆ ಕೊಡ್ಬೇಕಂತೇಳಿ. ಅದರ ನಂತರ ಶರತ್ ಅವರ ಕೊಲೆ ಆಯ್ತು, ಅದರ ನಂತರ ಏನ್ ರಾಜೀನಾಮೆ ಕೊಡ್ತಾರೆ, ರಮಣಾತ್ರ ರಾಜೀನಾಮೆ ಕೊಡ್ಬೇಕು. ಪರಸ್ಪರ ಇಬ್ರು ಕೂಡ ಯಾರು ಮಾಡಿದ್ದಾರೆ ಅವರನ್ನು ಪತ್ತೆ ಶಿಕ್ಷೆ ಯಾರು ಕೂಡ ಹೇಳುದಿಲ್ಲಲ್ಲ. ಪ್ರತಿಯೊಂದು ಸಲ ಕೂಡ ರಮಣಾತ್ರ ಯಾವ ಸರ್ಕಾರ ಇದ್ದಾಗ ಆಗುದಂತ ಮುಖ್ಯ ಅಲ್ಲ, ಯಾರು ಮಾಡಿದಾರಂತ ಮುಖ್ಯ. ಅದಕ್ಕೆ ನಾವೆಲ್ಲ ಒಗ್ಗಟ್ಟು ಪತ್ತೆ ಹಚ್ಚೋ ಕೆಲಸ ಇವತ್ತು ಮಾಡ್ಬೇಕಾಗ್ತದೆ. ಯುಟಿ ಖಾದರ್ ಅವರೇ, ಒಂದು ವಿಚಾರ ನೆನಪು ಮಾಡಕ್ ಇಷ್ಟಪಡ್ತೀನಿ. ತಮ್ಮದೇ ಪಕ್ಷದ ಮುಖಂಡರು ರಮನಾಥ ರೈ ಅವರೊಂದು ವಿಡಿಯೋ ಆವತ್ತು ವೈರಲ್ ಆಗಿತ್ತು, ನೆನಪಿರಬಹುದು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವ್ರ ಬಗ್ಗೆ ಹೇಳಿರುವಂತಹ ಮಾತು ನಮ್ಮ ಜಿಲ್ಲೆಯವರು ಕೂಡ ಮರ್ತು ಹೋಗಿದೆ, ನಮಗೂ ಕೂಡ ಹೋಗಿದೆ. ನೀವು ಆಗ ಅದನ್ನ ನೆನಪು ಮಾಡ್ಲಿಕ್ಕೆ ಹೋಗ್ಬೇಡಿ, ಅದಕ್ಕೆ ಏನು ಪರಿಹಾರ ಸಿಕ್ಕುದಿಲ್ಲ. ನಮ್ಗೆಲ್ಲ ಮರ್ತು ಹೋಗಿದೆಯಲ್ಲ, ನಮ್ಮ ಜಿಲ್ಲೆಯವರು ಕೂಡ ಮರ್ತು ಹೋಗಿದೆ. ನೀವು ಯಾಕೆ ನೆನಪು ಮಾಡ್ತೀವಿ ಆಗಿಂದಾಗಿ ಅದನ್ನು? ಅಲ್ಲ, ಏನ್ ಮರ್ತು ಹೋಗಿದೆ, ಏನ್ ನೆನಪು ಮಾಡ್ತಾ ಇರೋದು? ಏನದು ಕ್ಲಿಪ್ಪಿಂಗ್ ಆಗಿತ್ತು ಮಾತಾಡುವಂತ ವಿಚಾರಗಳು ದಕ್ಷಿಣ ಕನ್ನಡ ಜಿಲ್ಲೆವರೆಗೂ ಮರ್ತಿದ್ದಾರೆ. ಎಲ್ಲ ಜನ ಮರ್ತಿದ್ದಾರೆ ಅಂತ ಯುಟಿ ಖಾದರ್ ಅವರೇ. ಯಾವ ಒಂದು ಸಣ್ಣ ಕಿಡಿ ಸಾಕಾಗತ್ತೆ ಬೆಂಕಿ ಹೊತ್ಕೊಳ್ಳೋದಕ್ಕೆ? ಒಂದು ಸಣ್ಣ ಕಿಡಿ ಸಾಕಾಗತ್ತೆ ಬೆಂಕಿ ಹೊತ್ಕೊಳ್ಳೋದಕ್ಕೆ? ಸಮಸ್ಯೆಗೆ ಪರಿಹಾರ ಸಿಗ್ತದೆ ಹೇಳಿ, ಅದನ್ನ ಮತ್ತೆ ಮತ್ತೆ ತೋರಿಸಿದ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಹೇಳಿ. ಈಗ ಅಲ್ಲಿ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಏನ್ ಪರಿಹಾರ ಕಾಣ್ತಾ ಇದೆ ಯುಟಿ ಖಾದರ್ ಅವರೇ? ದಿನಕ್ಕೆ ವರ್ಸ್ಟ್ ಆಗ್ತಾ ಇದೆ ಸಿಚುವೇಶನ್. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ನಾಡಿದ್ದು ಸರ್ವ ಪಕ್ಷಗಳ ಪ್ರತಿನಿಧಿಗಳ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಬಹುಶಃ ಏನೇನು ವಿಚಾರಗಳನ್ನು ಮಾತು ಅವಕಾಶ ಬರಲಿ. ತದನಂತರ ಧಾರ್ಮಿಕ ಮುಖಂಡರು ಕೂಡ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಒಗ್ಗಟ್ಟಿನ ಮುಂದೆ ಹೋಗುವಂತ ಅವಕಾಶ ಆಗಬೇಕು. ಸಾಮಾಜಿಕವಾಗಿ ಕೆಲಸ ಮಾಡುವಂತ ಹಲವಾರು ಸಂಘ ಸಂಸ್ಥೆಗಳು ಇದ್ದುಕೊಂಡು ಆತ್ಮಾವಲೋಕನ ಮಾಡಿಕೊಂಡು ಇಬ್ಬರು ಇವಾಗ ಅಶ್ರಫ್ ಇರ್ಲಿ, ಇವತ್ತು ಶರತ್ ಇರ್ಲಿ, ಅಥವಾ ಹಲವಾರು ವಿದ್ಯಾರ್ಥಿಗಳು ಮತ್ತು ಈಗ ಅಲೆಗಳು ಪಟ್ಟಂತ ಮುಖಂಡ ನಮ್ಮ ಜನಸಾಮಾನ್ಯರಿರ್ಲಿ, ಬಹುಶಃ ಈ ರೀತಿ ಆತ್ಮಾವಲೋಕನ ಮಾಡಿಕೊಳ್ಳುತ್ತಾ ಬಹುಶಃ ಇದೊಂದು ಸರಿದಾರಿ ಕೆಲಸ ಆಗ್ಬೇಕಾಗ್ತದೆ. ಈಗ ನನ್ನ ಒಂದು ಕೋರಿಕೆ ಸರ್ವರಿಗೂ ಕೂಡ ಏನಂತ ಹೇಳಿದ್ರೆ, ನಾವು ಮಾತು ಕಡಿಮೆ ಮಾಡಿ ಅಲ್ಲಿ ಶಾಂತಿ ಸ್ಥಾಪನೆ ಮಾಡಲು ನಮ್ಮ ಕೆಲಸವನ್ನು ಜಾಸ್ತಿ ಮಾಡುವ. ಮತ್ತೆ ನಾವು ಆಡೋ ಪ್ರತಿಯೊಂದು ಮಾತು, ಮತ್ತೊಂದು ನಾವು ಆಡೋ ಪ್ರತಿಯೊಂದು ಮಾತು ಮತ್ತು ನಾವು ಮಾಡೋ ಪ್ರತಿಯೊಂದು ಕೆಲಸ
ಅಲ್ಲಿಯ ಶಾಂತಿಗೆ ಏಕತೆಗೆ ಪೂರಕವಾಗುವ ಮಾತು ಮತ್ತು ಕೆಲಸ ಅಲ್ಲದೆ ಅದು ಜಾಸ್ತಿ ಮಾಡೋ ಕೆಲಸ ಮಾಡಿದ್ರೆ ಯಾರು ಕೂಡ ಸಮಾಜ ಪ್ರೇಮಿಯೂ ಅಲ್ಲ, ದೇಶ ಪ್ರೇಮಿಯೂ ಕೂಡ ಅಲ್ಲ. ನೀವು ಕೇಳ್ತೀರಿ ಪೊಲೀಸ್ನವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿ. ಸರ್ಕಾರ ಮತ್ತು ಪೊಲೀಸ್ 144 ಸೆಕ್ಷನ್ ಹಾಕಿದ್ರು ಕೂಡ ಇದನ್ನು ಮೀರಿ ನಾವು ಪ್ರತಿಭಟನೆ ನಾವು ಪ್ರೊಸೆಷನ್ ಹೋಗ್ತೇವೆ ಅಂತ ಹೋಗುವಾಗ ಅದು ಪಾಪ ಬಂದಂತ ಯುವಕರಿಗೆ ಗೊತ್ತಿಲ್ಲ. ಓಕೆ, ಹಾಗಿದ್ರೆ ಕಾಂಗ್ರೆಸ್ ಮಾತ್ರ ಸಭೆಗಳನ್ನ ಮಾಡಬಹುದಾ? ಕಾಂಗ್ರೆಸ್ ಕಡೆಯಿಂದ ಭಾಷಣ ಮಾಡಬಹುದಾ ಹಾಗಿದ್ರೆ 144 ಸೆಕ್ಷನ್ ಇದ್ರೆ? ಇಂಡೋರ್, ಅದಕ್ಕಾಗಿ ಅದನ್ನೆಲ್ಲ ಪ್ರೊಸೆಷನ್ ಬೇಡ, ಏನು ಬೇಡ, ಇಂಡೋರ್ ಆಗಿ ಮಾಡುವಂತ ವಿಚಾರ ಇದ್ದದ್ದು. ಹೊರಗಡೆ ಏನು ಕೂಡ ಯಾರು ಕೂಡ ಮಾಡಿಲ್ಲ. ಕೇಳ್ತಾ ಇರುವಂತಹ ಪ್ರಶ್ನೆ, ನಾವು ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರ್ದು ಅಂತಂದ್ರೆ ಕಾಂಗ್ರೆಸ್ನವರು ಸಭೆ ಮಾಡಬಹುದಾ? ಕಾಂಗ್ರೆಸ್ನವರು ರ್ಯಾಲಿ ಮಾಡಬಹುದಾ? 42 ದಿನಗಳ 144 ಸೆಕ್ಷನ್ ಅಲ್ಲಿ ಕಾಂಗ್ರೆಸ್ ತನಿಖೆಗಳನ್ನ ಮಾಡ್ಕೊಂಡು ಬಿಜೆಪಿಗೆ ಮಾತ್ರ ಯಾಕೆ ಈ ರೀತಿ ಒಂದು ಭೇದ ಭಾವ ಮಾಡ್ತಾ ಇದೆ ಅನ್ನೋದು ಅವರ ಪ್ರಶ್ನೆ. ಅದಕ್ಕೋಸ್ಕರ ಅವರು ಪ್ರತಿಭಟನೆಗೆ ಮುಂದಾಗಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲ, ನಿಮ್ಗೆ ಒಂದು ಕ್ಲಾರಿಟಿ ನಾನು ಕೊಡ್ತೇನೆ. ಕಾಂಗ್ರೆಸ್ ಪಕ್ಷ ಮಾಡಿದಂತ ಸ್ಥಳದಲ್ಲಿ 144 ಸೆಕ್ಷನ್ ಇರಲಿಲ್ಲ. ನಾವು ಸಿಟಿ ಲೆವೆಲ್ ಅಲ್ಲಿ ಇದ್ದೇವೆ, ನಗರ ಮಟ್ಟದಲ್ಲಿ. ಇದು ಇದು ಕಮಿಷನರ್, ಇದು SP ಲೆವೆಲ್ ಅಲ್ಲಿ ಕಲ್ಲಡ್ಕ ಇರುವುದು SP ಲೆವೆಲ್ ಅಲ್ಲಿ. ಇಲ್ಲಿ 144 ಇರಲಿಲ್ಲ ಒಂದು. ಆದ್ರೂ ಕೂಡ ಅಲ್ಲಿಗೆ ಸಮಸ್ಯೆ ಇದ್ದ ಕಾರಣ ನಾವು ಬಹಿರಂಗವಾಗಿ ಬೃಹತ್ವಾದ ಸಮಾವೇಶ ಮಾಡಬೇಕ ಆಲೋಚನೆ ಇದ್ರು ಕೂಡ ಅದನ್ನು ಕೈ ಬಿಟ್ಟು ಇಂಡೋರ್ ಒಳಾಂಗಣದಲ್ಲಿ ಹಾಲಿನ ಹೊಲಗಡೆ ಈ ಕಾರ್ಯಕ್ರಮ ಇವತ್ತು ಮಾಡಿದ್ದು. ಸಿಎಂ ಬರ್ತಾರೆ ಅಂತ 2 ಗಂಟೆಗಳ ಕಾಲ ನಿಷೇಧಾಜ್ಞೆಯನ್ನ ಸಡಿಲಗೊಳಿಸಿರ್ಲಿಲ್ವಾ UT ಖಾದರ್ ಅವರೇ? ನೋಡಿ, ನಾನು ಹೇಳ್ತೇನೆ, ಕಮಿಷನರ್ ಲೆವೆಲ್ ಅಲ್ಲಿ ನಿಷೇಧಾಜ್ಞೆ ಇರಲಿಲ್ಲ ಆವಾಗ ಇದು ಇದು ಕಮಿಷನರ್ ಲೆವೆಲ್ ಅಲ್ಲಿ ಆದದ್ದು. ಈಗ ನಾನು ಕೇಳುವಂತ ವಿಚಾರ ಏನಂತ ಹೇಳಿದ್ರೆ, ಈ 140 ಯಾಕೆಂತ ಹೇಳಿದ್ರೆ ಸರ್ಕಾರ ಮಾಡ್ಬೇಕಂತಿಲ್ಲ ಈ ರೀತಿಯಾಗಿ. ಮತ್ತೆ ಸರ್ಕಾರ ಆಕ್ಷನ್ ಮತ್ತೇನ್ ಮಾಡ್ಬೇಕು, ಮತ್ತೆ ಅರೆಸ್ಟ್ ಮಾಡ್ಬೇಕು, ಲಾಠಿ ಚಾರ್ಜ್ ಮಾಡ್ಬೇಕು, ಇನ್ನೊಂದು ಗೌಜಿ ಗದ್ದಲ ಸೃಷ್ಟಿ ಆಗ್ಬೇಕು. ಈ ಪರಿಸ್ಥಿತಿ ಎಲ್ಲ ಆಗುವಂತ. ಸೊ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಲ್ಲ, 144 ಸೆಕ್ಷನ್ ಹಾಕಿದೆ, ಸರಿಯ ತಪ್ಪ, ನಾವು ಸರ್ಪ್ರೈಸ್ ಆಗಿ ಮಾಡಬಾರ್ದು, ಶಾಂತಿ ಬರ್ಬೇಕು, ಆಲೋಚನೆ ಮಾಡ್ಬೇಕು. ಸೊ ಯಾರಾಗದ್ರೆ ಮತ್ತೆ ಸರ್ಕಾರ ಏನ್ ಮಾಡ್ಬೇಕು, ಇನ್ನು ಕರ್ಫ್ಯೂ ಆಗ್ಬೇಕಷ್ಟೇ. ಅದೇ ಹೇಳ್ತಾ ಇರೋದು UT ಖಾದರ್ ಅವರೇ, ಎಲ್ಲಾ ಕಡೆಯಿಂದ ಕೂಡ ಆಗ್ಬೇಕು. ಸರ್ಕಾರ ಕೂಡ 144 ಸೆಕ್ಷನ್ ಹಾಕಿದ್ಮೇಲೆ ಅದೇ ರೀತಿ ನಡ್ಕೋಬೇಕು. ನನಗೆ ಬೇಕಾದ ವಿಚಾರಗಳನ್ನ ನಾನು ಮಂಡಿಸ್ತೀನಿ, ನನಗೆ ಬೇಕಾದ ರೀತಿ ನಾನು ನಡ್ಕೊಳ್ತೀನಿ. ಇನ್ನೆಲ್ಲರೂ ಕೂಡ 144 ಸೆಕ್ಷನ್ ಜಾರಿ ಆಗಿರೋದನ್ನ ಪಾಲಿಸಬೇಕು ಅಂದ್ರೆ ಉಳಿದವರು ಕೂಡ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. UT ಖಾದರ್ ಅವರೇ, ಅಲ್ಲ, ಅದಕ್ಕಾಗಿ ನಾನು ಹೇಳಿದ್ದು ಇದನ್ನೆಲ್ಲ ಯಾರ್ಯಾರ ತಪ್ಪು ಏನೇನಂತೇಳಿ ಪರಸ್ಪರ ಮುಂದೆ ಕೂತ್ಕೊಂಡು ಚರ್ಚೆ ಮಾಡ್ಲಿಕ್ಕೆ ಸರ್ವ ಪಕ್ಷಗಳ ಪ್ರತಿನಿಧಿಗಳ ಸಭೆಯನ್ನು ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿ ಕಚೇರಿ ಕರೆದಿದ್ದಾರೆ ಸೋಮವಾರ. ಅಲ್ಲಿ ಎಲ್ಲಾ ವಿಷಯ ನಾವು ಸರ್ಕಾರ ನಾವು ಸರಿ ಒಗ್ಗಟ್ಟಿನಿಂದ ನಾವು ಮುಂದೆ ಹೋಗ್ತೇವೆ. ಈಗ ಯಾರು ಆರೋಪಗಳು ಕೂಡ ನಾನು ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ಅಲ್ಲ UT ಖಾದರ್ ಅವರೇ, ಒಂದು ಕೊನೆಯದಾಗಿ ಪ್ರಶ್ನೆ ಏನಂತಂದ್ರೆ, 42 ದಿನಗಳ ಕಾಲ ನಿಷೇಧಾಜ್ಞೆ, ಆ ಒಂದು ಪ್ರದೇಶದಲ್ಲಿ ಇರುವಂತಹ ಪರಿಸ್ಥಿತಿ ನೆನೆಸಿಕೊಳ್ಳಿ, ಜನಜೀವನ ನೆನೆಸ್ಕೊಳ್ಳಿ. ಶಾಲಾ ಮಕ್ಕಳು ಹೇಗೆ ಕಾಲೇಜಿಗೆ ಹೋಗ್ತಾರೆ, ಅಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ತೆರೆಯೋದು ಕೂಡ ಭಯ ಆಗುವಂತಹ ಪರಿಸ್ಥಿತಿ. ಯಾವುದೇ ಕೋಮ್ ಇರಬಹುದು, ನಾನು ಹಿಂದೂ ಅಂತ ಹೇಳಲ್ಲ ಅಥವಾ ಇನ್ನೊಂದು ಕೋಮು ಅಂತ ಹೇಳಲ್ಲ, ಯಾವುದೇ ಕೋಮಿನವರು ಇರಬಹುದು, ಅಲ್ಲಿ ಜನಜೀವನ ಸಹಜವಾಗಿ ನಡೆಸೋದಕ್ಕೆ ಭಯ ಪಡುವಂತಹ ಪರಿಸ್ಥಿತಿ ಇದೆ. ಇದನ್ನ ಸರಿ ಮಾಡೋದಕ್ಕೆ 42 ದಿನ ಆದ್ರೂ ಕೂಡ ಆಗಿಲ್ಲ ಅಂತಂದ್ರೆ ಸರ್ಕಾರದ ವೈಫಲ್ಯ ಅಲ್ವಾ ಅದು? ನೋಡಿ, 40 ದಿನದಲ್ಲಿ ಜನಜೀವನ ಅಲ್ಲಿ ಆರಾಮದಲ್ಲಿ ನಡೀತಾ ಇತ್ತು. ನಾವು ಹೇಳ್ತೀರಿ ಆರಾಮದಲ್ಲಿ ನಡೀತಾ ಇತ್ತು ಅಂತ, ಅಲ್ಲಿ ಏನ್ ಆಗ್ತಿದೆ ಅನ್ನೋದು ನಮ್ಗೆ ಕೂಡ ಮಾಹಿತಿ ಬರುತ್ತೆ. UT ಖಾದರ್ ಅವರೇ, ನಮ್ಮ ಪ್ರತಿನಿಧಿ ಕೂಡ ಅಲ್ಲೇ ಇದ್ದಾರೆ. ಗೊತ್ತಾಗ್ತದೆ, ನಾನು ಇಲ್ಲ ಅಂತ ಹೇಳುದಿಲ್ಲ, ನಾನು ಹೇಳುದು ಇಷ್ಟೇ ಇವರೇ. ನೋಡಿ, ಈಗ ಒಂದು ಗಲಾಟೆ ಮುಂದಾದಾಗ ಸರ್ಕಾರ ಮುಂದೆ ನಿಂತು ಮಾಡಬಹುದು, ಅದನ್ನ ನಿಯಂತ್ರಿಸಬಹುದು. ಇದು ಎಲ್ಲವೂ ಕೂಡ ಸರಿ ಇರ್ತದೆ. ಒಬ್ಬ ರಿಕ್ಷಾದಲ್ಲಿ ಬಾಡಿಗೆ ಹೋಗ್ತಾನೆ, ಅವನಲ್ಲಿ ಕೊಲ್ಲಲ್ಪಡ್ತಾರೆ. ಇನ್ನೊಬ್ಬ ಅಂಗಡಿಯಲ್ಲಿ ಲಾಂಡ್ರಿಯಲ್ಲಿ ಇರ್ತಾನೆ, ಅವನು ಹೋಗಿ ಕರೆದು ಒಳಗೆ ಪಕ್ಕದವ್ರಿಗೆ ಕೂಡ ಗೊತ್ತಿಲ್ಲದ ರೀತಿಯಲ್ಲಿ ಹೋಗಿ ಅಸಾಲ್ಟ್ ಮಾಡಿ ಬರ್ತಾರೆ. 2 ಜನ ಬೈಕ್ ಅಲ್ಲಿ ಹೋಗ್ತಾರೆ, ಅವ್ರು ಪೆಟ್ರೋಲ್ ಕೇಳ್ತಾರೆ. ಈ ಬೈಕ್ ನಾನು ಪೆಟ್ರೋಲ್ ಇಲ್ಲ ಅಂದ್ರೆ ಅವನು ಬೈಕ್ ಸ್ಟಾರ್ಟ್ ಮಾಡಿ ಸಹಕಾರ ಕೊಡ್ತಾನೆ, ಅವನನ್ನು ಕಡಿತಾರೆ. ಇನ್ನೊಬ್ಬ ನಿಂತಿದ್ದಾನೆ, ಅವನಿಗೆ ಚೂರಿ ಹಾಕಿ ಅವನು ಹೋಗ್ತಾರೆ. ನೀವು ರಾಜಕಾರಣಿಗಳು UT ಖಾದರ್ ಅವರೇ, ದಯವಿಟ್ಟು ಐ ಆಮ್ ವೆರಿ 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 ಸಾರಿ, ನಮಗೆ ಬೇಸರ ಆಗಬಹುದು ಅಥವಾ ನೀವೇನಾದ್ರೂ ಇದಕ್ಕೆ ಪ್ರತಿಯಾಗಿ ಮಾತಾಡಬಹುದು. ನಾನು ಹೇಳ್ತೀನಿ, ನೀವು ರಾಜಕಾರಣಿಗಳು ಎಲ್ಲವನ್ನ ಕೂಡ ಚಂದ ನೋಡ್ತಾ ಇರ್ತೀರಿ, ಎಲ್ಲವೂ ಕೂಡ ವೋಟ್ ಬ್ಯಾಂಕ್ ರಾಜಕಾರಣ. ನೋಡಿ, ಅಂತ ವಿಚಾರವೇ ಇಲ್ಲ, ಚಂದ ನೋಡುವಂತ ವಿಚಾರವೇ ಇಲ್ಲ. ಯಾಕೆ ನಾವು ಬಹಿರಂಗವಾಗಿ ಒಪ್ಪಿಕೊಳ್ಳದೆ ಇರಬಹುದು UT ಖಾದರ್ ಅವರೇ, ನೀವು ವೋಟ್ ಬ್ಯಾಂಕ್ ರಾಜಕಾರಣದ ಹಿನ್ನೆಲೆಯಲ್ಲಿ ಜನರು ಅಲ್ಲಿ ನಿತ್ಯ ಸಾಯ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಹೊರಗೆ ಬನ್ನಿ, ಜನರ ಬಗ್ಗೆ ಕಾಳಜಿ ತೋರಿಸಿ. ಅದು ನೀವು ನಿಮ್ಮ ಅಭಿಪ್ರಾಯ ಹೇಳ್ತಿದ್ರಿ, ನೀವು ಟಿವಿ ಮುಂದೆ ಕೂತ್ಕೊಂಡು ವಿಚಾರ ಹೇಳಲೇಬೇಕಲ್ಲ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಟಿವಿ ಮುಂದೆ ಕೂತ್ಕೊಂಡು ಹೇಳ್ತಾರೆ, ಜನಪರ ಕಾಳಜಿಯಿಂದನೇ ಹೇಳ್ತಾರೆ. UT ಖಾದರ್ ಅವರೇ, ಅಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ, ಅಲ್ಲಿ ಮಕ್ಕಳನ್ನ ಕಳ್ಕೊಂಡಂತಹ ತಂದೆಯ ನೋವು ನಮ್ಗೆ ಕಾಣಿಸ್ತಾ ಇದೆ. ಎಲ್ಲ ನಮಗೂ ಕೂಡ ನೋವಿದೆ, ನಮ್ಮಾಗೆ ಅವ್ರು ಕೂಡ ಮನುಷ್ಯರೇ, ನಮ್ಮ ತಮ್ಮಂದಿರು ಅಣ್ಣಂದಿರು ಕೂಡ ಆಗಿರ್ಬಹುದು. ನಾನು ಎಲ್ಲರ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ UT ಖಾದರ್ ಅವರೇ, ಒಬ್ಬರನ್ನ ಒಂದು ಕೋಮಿನವ್ರನ್ನ ಹಿಡ್ಕೊಂಡು ಹೇಳ್ತಾ ಇಲ್ಲ ನಾನು. ನನ್ನ ಕಲಕಲಿಯ ವಿನಂತಿ ನಿಮ್ಗೆ ಏನಂತ ಹೇಳಿದ್ರೆ,
ದಯವಿಟ್ಟು ಸಮಾಜದಲ್ಲಿ ಶಾಂತಿ ತರಲಿಕ್ಕೆ ಮತ್ತೆ ಹೇಗೆ ನಿಮ್ಮ ಸಲಹೆ ಸೂಚನೆಗಳೆಲ್ಲ ಕೊಡಿ. ಮತ್ತೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ನಮ್ಮ ಸ್ಟೇಟ್ಮೆಂಟ್ ಅಂತ ಕೇಳಿ ಇದಕ್ಕೆ ಗೊಂದಲ ಸೃಷ್ಟಿಸು ಈಗ ಬೇಡ. ಮತ್ತೆ ನಿಮ್ಮ ಎಲ್ಲ ಸಲಹೆ ಸೂಚನೆ ಪಾಲಿಸ್ತೇವೆ. ನಮ್ಗೆ ಇದ್ರ ಏನು ಕೂಡ ರಾಜ್ಯಕ್ಕೆ ಇಲ್ಲ, ಯಾವುದೇ ತ್ಯಾಗ ಕೂಡ ನಾವು ತಯಾರಿದ್ದೇವೆ. ತಾಳ್ಮೆ, ಪ್ರೀತಿ, ವಿಶ್ವಾಸಕ್ಕೆ ತಾಳ್ಮೆಗೆ ನಾವು ಯಾವ್ದಕ್ಕೂ ಕೂಡ ತಯಾರಿದ್ದೇವೆ. ನಮ್ಗೆ 1 ಪಾಯಿಂಟ್ ಶಾಂತಿ ಬೇಕು, ಅದಕ್ಕೆ ನಾವು ಆಲೋಚನೆ ಮಾಡಿ ಕ್ರಮ ಕೈಗೊಳ್ತೇವೆ. ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ಎಲ್ಲ ನಾವು ಪಡ್ಕೊಳ್ತೇವೆ. ಒಂದು ಫೇಸ್ಬುಕ್ ಪೇಜ್ ನಲ್ಲಿ ಪ್ರಚೋದನಕಾರಿ ಮಾತು ಹಾಕಲಾಗಿತ್ತು, ಮಂಗಳೂರು ಮುಸ್ಲಿಂ ಅನ್ನುವಂತಹ ಫೇಸ್ಬುಕ್ ಪೇಜ್ ನಲ್ಲಿ. ಅದಕ್ಕೆ ಏನ್ ಕ್ರಮ ಕೈಗೊಳ್ಳಲಾಯಿತು? ಆ ಸ್ಟೇಟಸ್ ಅನ್ನ ಬ್ಲಾಕ್ ಮಾಡಲಾಗಿದೆಯಾ ಯುಟಿ ಖಾದರ್ ಅವರೇ? ಅದು ಪ್ರಚೋದನಕಾರಿ ಅಲ್ವಾ? ಇನ್ನಷ್ಟು ಕೆರಳಿಸೋದಿಲ್ವಾ ಜನರನ್ನ? ಹೌದು ಸರ್. ಈಗ ನನ್ನ ಹತ್ರ ನೀವು ಪ್ರಶ್ನೆ ಕೇಳಿ, ನಾನು ಕೂಡ ಈ ಪ್ರಶ್ನೆ ಕೇಳಿದ್ರೆ, ಯಾವುದೇ ಸೋಷಿಯಲ್ ಮೀಡಿಯಾ ಇರಲಿ, ಯಾವುದೇ ಪೇಜ್, ಒಂದು ಪೇಜ್ ಅಲ್ಲ, ಬಹಳಷ್ಟು ಪೇಜ್ಗಳು, ಬೇರೆ ಬೇರೆ ಎಲ್ಲ ಧರ್ಮದ ಹೆಸರಲ್ಲಿ ಒಂದೊಂದು ಪೇಜ್ ಸ್ಟಾರ್ಟ್ ಮಾಡಿಕೊಂಡು ಇವತ್ತು ಎಲ್ಲರ ಮನಸ್ಸಿಗೆ ಗೊಂದಲ ಪಡುವಂತ ಎಲ್ಲರ ಮೇಲೆ ಕಠಿಣ ಕೈಮಗ್ಗ ಆದೇಶ ನಾವು ಮಾಡಿದ್ದೇವೆ. ನೀವೆಲ್ಲ ನಾನು ಇಲ್ಲ ಅಂತ ನಿಜಕ್ಕೂ ಸೋಷಿಯಲ್ ಮೀಡಿಯಲ್ಲಿ ಬರುವಂತ ಒಂದು ಈಗ ಆ ಸ್ಟೇಟಸ್ ಬ್ಲಾಕ್ ಆಗಿದೆಯಾ ಯುಟಿ ಖಾದರ್ ಅವರೇ? ಇನ್ನೂ ಕೂಡ ನಾವೆಲ್ಲ ಈ ರೀತಿಯ ಎಲ್ಲಾ ಪೇಜ್ಗಳ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ಹೇಳಿದ್ದೇವೆ. ಅದನ್ನ ಬ್ಲಾಕ್ ಮಾಡಬಹುದಲ್ಲ ಯುಟಿ ಖಾದರ್ ಅವರೇ? ಇನ್ನೂ ಕೂಡ ಅದು ಹಾಗೆ ತೋರಿಸ್ತಾ ಇದೆ ಅಂದ್ರೆ ಇನ್ನೂ ಎಷ್ಟು ಅನಾಹುತಗಳಿಗೆ ದಾರಿ ಮಾಡಿಕೊಡ್ಬೇಕು ಇಂತಹ ಬರಹಗಳು? ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ನಾನು ಕೂಡ ಅದನ್ನೇ ಕೇಳುದು. ನಾನು ಕೂಡ ಹೇಳಿದ್ದೇನೆ, ಬ್ಲಾಕ್ ಮಾಡಬೇಕು ಮಾತ್ರ ಅಲ್ಲ, ಯಾರೆಲ್ಲ ಇಂಥ ಗ್ರೂಪಿನ ಅಡ್ಮಿಗಳಿದ್ದಾರೆ ಅವರ ಮೇಲೆ ಕೇಸ್ ಕೂಡ ಆಗಬೇಕು. ಅಡ್ಮಿಗಳಿಗೆ ತಕೊಂಡು ಬಂದು ಬಹುಶಃ ಅವರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು. ಬರೀ ಒಂದು ಪೇಜ್ ಅಲ್ಲ, ಬೇರೆ ಬೇರೆ ಪೇಜ್ಗಳು ಇವತ್ತು ಬಹಳಷ್ಟು ಗೊಂದಲ ಆಗ್ತದೆ. ಯಾರೆಲ್ಲ ಸಮಾಜ ಅಶಾಂತಿ ಸೃಷ್ಟಿಸುವಂತ ಮಾತುಗಳನ್ನು ಮತ್ತು ಆ ಪೇಜ್ ಅಲ್ಲಿ ಹಾಕ್ತಾರ ಅಥವಾ ಅವರೊಂದು ಇದರಲ್ಲಿ ನಮ್ಮ ಫೇಸ್ಬುಕ್ ಅಲ್ಲಿ ಏನಾದ್ರು ಹಾಕ್ತಾರ, ಎಲ್ಲರ ಮೇಲೆ ಕಠಿಣ ಕ್ರಮ ತಗೊಳ್ಳಿಕ್ಕೆ ನಾವು ಈಗಾಗಲೇ ಸ್ಪಷ್ಟವಾದ ಆದೇಶ ಕೊಟ್ಟಿದ್ದೇವೆ. ಅದು ನೀವೀಗ ನನ್ನ ಹತ್ರ ಕೇಳಿದ್ರಿ, ಸಡನ್ ಆಗಿ ಏನಾಗಿ ಗೊತ್ತಿಲ್ಲ. ನಾನು ಕೇಳಿ ಇನ್ಸ್ಪೆಕ್ಟರ್ ನಮ್ಮ SP ಮತ್ತು ಕಮಿಷನರ್ ಕೇಳಿ ಮತ್ತೆ ನಿಮಗೆ ಹೇಳ್ತೇನೆ. ಖಂಡಿತ ಆದಷ್ಟು ಬೇಗ ಈ ಬಗ್ಗೆ ಆಕ್ಷನ್ ಆಗ್ಬೇಕು ಯುಟಿ ಖಾದರ್ ಅವರೇ. ಅಲ್ಲಿ ನಿಷೇಧಾಜ್ಞೆ ತೆರವುಗೊಳಿಸಿ ಸಹಜ ಸ್ಥಿತಿಗೆ ಜನಜೀವನ ಮರಳಬೇಕು. ತಾವು ಕೂಡ ಆ ಭಾಗದಿಂದ ಬಂದಿರುವಂತಹ ಸಚಿವರೇ, ಹೀಗಾಗಿ ತಮ್ಮ ಮೇಲೂ ಕೂಡ ಹೆಚ್ಚಿನ ಒಂದು ಜವಾಬ್ದಾರಿ ಇರುತ್ತೆ. ಜನರು ಕೂಡ ಪ್ರೀತಿ ಇರುತ್ತೆ, ನಮ್ಮ ಸಚಿವರು ನಮ್ಮ ಜಿಲ್ಲೆಗೆ ಒಳ್ಳೇದ್ ಮಾಡ್ತಾರೆ ಅಂತ. ದಯವಿಟ್ಟು ಆ ನಿಟ್ಟಿನಲ್ಲಿ ತಾವು ಶ್ರಮವನ್ನ ಹಾಕ್ಬೇಕು ಅಂತ ನಾವು ಕೂಡ ಕೇಳಿಕೊಳ್ತೀವಿ. ಖಂಡಿತವಾಗಿ ನಿಮ್ಮ ಸಲಹೆ ಸೂಚನೆ ನಾವು ಸ್ವೀಕರಿಸ್ತೇವೆ. ಧನ್ಯವಾದ ಯುಟಿ ಖಾದರ್ ಅವರು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದಕ್ಕಾಗಿ. ಇದು ಸಚಿವ ಯುಟಿ ಖಾದರ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ. ತುಂಬಾ ಸೂಕ್ಷ್ಮ ವಿಚಾರ, ಯಾಕಂದ್ರೆ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಯಾರು ಕೂಡ ಸಹಿಸೋದಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಮಾಯಕರ ಹೆಣಗಳಲ್ಲಿ ಉರುಳ್ತಾ ಇವೆ. ಹೀಗಾಗಿ ಇಂತಹ ಒಂದು ಬೆಳವಣಿಗೆಗೆ ಫುಲ್ ಸ್ಟಾಪ್ ಬೀಳಲೇಬೇಕು. ಇಂತಹ ಒಂದು ಪ್ರಚೋದನಕಾರಿ ಅಂಶಗಳು ಎಲ್ಲೂ ಕೂಡ ಯಾವತ್ತೂ ಕೂಡ ನಡೀಬಾರ್ದು. ದೇಶದಲ್ಲಿ ಶಾಂತಿ ನೆಲೆಸಬೇಕು ಅನ್ನುವಂಥದ್ದೇ ಎಲ್ಲರ ಕಳಕಳಿಯ ಮನವಿ ಕೂಡ.